delay, I would like to welcome our dignitaries on stage. Colonel Rahul Tiwari, CEO. ಸ್ವಲ್ಪ ಆಂಟಿಕೋಗುಲೆಂಟ್ಸ್ ಅಂತ ಹೇಳ್ತೀವಿ. ಬ್ಲಡ್ ಕ್ಲಾಟ್ ಆಗ್ದಂಗೆ ಬೇಸಿಕ್ ಮೆಡಿಕೇಶನ್ಸ್ ಕಂಟಿನ್ಯೂ ಆಗುತ್ತೆ. ಅವ್ರ ಈ ಕಡೆ ಬಂದಾಗ ತೋರಿಸ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ಒಂದು ಮಾನಿಟರಿಂಗ್ ಇರುತ್ತೆ. ಪೀರಿಯಾಡಿಕ್ ಆಗಿ ಅಟ್ಲೀಸ್ಟ್ ಒಂದು 3 months 6 months ಮುಂದಕ್ಕೆ ಹೋಗ್ತಾ ಹೋಗ್ತಾ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಮಷಿನ್ಗೆ ಇಲ್ಲಿ ತನಕ ಯಾವುದು ಸೈಡ್ ಎಫೆಕ್ಟ್ಸ್ ಅಂತ ಹೇಳಿ ಯಾವುದು ಇನ್ನೂ ರಿಪೋರ್ಟ್ ಆಗಿಲ್ಲ ಆಲ್ ಓವರ್ ದ ವರ್ಲ್ಡ್. ಸೊ ಸೈಡ್ ಎಫೆಕ್ಟ್ಸು ಮಷಿನ್ ಎಲೆಕ್ಟ್ರಿಕ್ ಕರೆಂಟ್ ಮೂಲಕ ಮಷಿನ್ ನಡೆಯುತ್ತೆ. ಸ್ಪರ್ಶ ಹಾಸ್ಪಿಟಲ್ನಲ್ಲಿ ನಮ್ದು 2ನೇ ಹುಟ್ಟುಹಬ್ಬ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಮಾತೇವದವರೇ. ಏಕೆಂದರೆ ನಾನು ಈ ಹಾಸ್ಪಿಟಲ್ ಬರಬೇಕಾದಾಗ ಅಶ್ವಿನಿ ಕುಮಾರ್ ಅವರು ಅನೇಕ ಅವರ ಸ್ನೇಹಿತ ಮಿತ್ರರು ನನ್ನ ಕರೆದರು, ಕುಂದಿರಿಸಿದರು. ನನ್ನ ಕನಿಷ್ಠ ನನ್ನ ಸಾವೇನೋ ಸಮೀಪಿದೆ, ಅದಕ್ಕೆ ಹೋಗ್ಬೋದು, ದೇವರು ನನ್ನ ಕರೀತಿದ್ದಾನೆ ಅಂತ ನನ್ನ ಆಸೆ ಇತ್ತು. ಆದರೆ ಅಶ್ವಿನಿ ಕುಮಾರ್ ಅವ್ರ ಟೀಮು, ಪ್ರಸಾದವ್ರ ಟೀಮು ಭಾಳ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಯಾಕಂದ್ರೆ ನಾನು ಒಂದು ಸ್ಟೆಪ್ ಹತ್ತೋದು ಆಗ್ತಿದ್ದಿಲ್ಲ. ಅಂತ ಹೊತ್ತಿನಲ್ಲಿ ಏನಪ್ಪ ಅಶ್ವಿನಿ ಅವರು, ಪಾಪ ಅವ್ರ ತಂದೆ ನಮ್ಮ ಕಟ್ಟಿಗೆ ಆತ್ಮೀಯರು, ಅವ್ರಿಗೆ ನೋಡಪ್ಪ ಹೇಗೆ ಮಾಡೋಣ ಅಂತೆ. ಇಲ್ಲ ಬರೋಣ, ನೀನು ಏನಾದರೂ ಮಾಡು, ಧೈರ್ಯ ಮಾಡು ಅಂತ ಹೇಳಿದ್ರು. ಆಯಿತು ಅಂತೇಳಿ ಧೈರ್ಯ ಮಾಡಿದೆ. ಪಾಪ ಅವರೆಲ್ಲ ನನಗೆ ದಿವಸ 4 ಸಲ ವಿಸಿಟ್ ಮಾಡಿ ನಾನು ಆರೋಗ್ಯವನ್ನು ಕಾಪಾಡಿ ನಾನು ಪುನರ್ಜನ್ಮ ಕೊಟ್ಟಿದ್ದೇವೆ ಅಂದ್ರೆ ಅಶ್ವಿನಿ ಕುಮಾರ್ ಪ್ರಸಾದ್ ಹಾಸ್ಪಿಟಲ್ಸ್ ಟ್ರಾನ್ಸ್ಪ್ಲಾಂಟ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಇಟ್ ಈಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಈ ಟ್ರಾನ್ಸ್ಪ್ಲಾಂಟ್ ಏನೇನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮದು ಸೆಂಟರ್ ಆಫ್ ಎಕ್ಸಲೆನ್ಸ್. ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ ಇಸ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಆಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಇನ್ ಇಂಡಿಯಾ. ಅಷ್ಟು ಹೈ ನಂಬರ್ ಆಫ್ ಟ್ರಾನ್ಸ್ಪ್ಲಾಂಟ್ಸ್ ನಾವು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಹೃದಯದ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಹೃದಯದ ಟ್ರಾನ್ಸ್ಪ್ಲಾಂಟ್, ಲಂಗ್ಸ್ ಫೇಲ್ಯೂರ್ ಆದವ್ರಿಗೆ ಶ್ವಾಸಕೋಶಗಳ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಕ್ಲಿಷ್ಟಕರವಾದ ಒಂದು ಅಪರೂಪದ ಶಸ್ತ್ರಚಿಕಿತ್ಸೆಯನ್ನು ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂಥ ಒಂದು ಆಪರೇಷನ್ನ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಕೃತಕ ಹೃದಯವನ್ನು ಅಳವಡಿಸುವಂಥದ್ದು, ಅಂದರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ಏನು ಹೇಳ್ತೀವಿ. ಇದು 3ನೇ ತಲೆಮಾರಿನ ಕೃತಕ ಹೃದಯ, ಲೆಫ್ಟ್ ವೆಂಟ್ರಿಕ್ಯುಲರ್ ಕೃತಕ ಹೃದಯ ಅಥವಾ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳ್ತೇವೆ. ಅದರ ಹೆಸರು ಹಾರ್ಟ್ ಮೇಟ್ 3 ಅಂತ ಹೇಳಿ ನಮ್ಮ ಕರ್ನಾಟಕದ 2 ಪೇಷಂಟ್ಸ್ಗೂ ಇವತ್ತು ಅಳವಡಿಸ್ಬಿಟ್ಟು ನಾವು ಅವರು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅದನ್ನು ತಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ. ಅಂದರೆ ಹಾರ್ಟ್ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್ಗೆ ಮತ್ತೆ ಮರುಜೀವ ಪಡೆಯುವಂಥ ಇಂಥ ಆಪ್ರೇಷನ್ನು ಇಟ್ ಈಸ್ ಎ ಹೋಪ್ ಆಫ್ ರೇ ಆಫ್ ಹೋಪ್ ಅಂತ ಏನು ಹೇಳ್ತೀವಿ, ಅಥವಾ ಮರುಜೀವ ಅಂತ ಹೇಳ್ತೀವಿ. ಅದು ಕೊಡುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲೇಬಲ್ ಇದೆ. ಬೇರೆ ಎಲ್ಲೂ ಪೇಷಂಟ್ಸ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಇಂಥ ಆಪ್ರೇಷನ್ ನಾನು ಮಾಡ್ಬೋದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಪೇಷಂಟ್ ಇಂಥ ಆಪ್ರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ಅವರು ತುಂಬ ಪ್ರೊಟೆಕ್ಟೆಡ್ ಇರುವಂಥ ಬ್ಯಾಗ್ನಲ್ಲಿ ಇರ್ತದೆ. ಆಮೇಲೆ ಆ ವೈರ್ಗಳು 5 ಲೇಯರ್ಗಳು ಕವರಿಂಗ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಅದು ಮುರಿಲಿಕ್ಕೆ ಆಗೋದಿಲ್ಲ. 3ನೇದು ಅದಕ್ಕೆ ಎಲ್ಲ ಥರದ ಬ್ಯಾಕಪ್ ಇರುವಂಥ ಒಂದು ಮಷಿನ್ ಆಗಿರೋದ್ರಿಂದ, ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಈ ಥರದ ತೊಂದರೆಗಳು ಆಗದೇ ಇರೋ ಥರ ಡಬಲ್ ಪ್ರೊಟೆಕ್ಷನ್ ಇರುವಂಥ ಒಂದು ಮಷಿನ್ ಆಗಿರುತ್ತೆ. ಸ್ನಾನಕ್ಕೋಸ್ಕರನೇ ಸ್ಪೆಷಲ್ ಕವರ್ ಇರ್ತದೆ. ಆ ಕವರ್ ಬ್ಯಾಟ್ರಿಗಳ ಮೇಲೆ ಹಾಕ್ಕೊಂಡು ಅವರು ನಾರ್ಮಲ್ ಸ್ನಾನ ಮಾಡ್ಬೋದು, ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು, ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಬೋದು. ತುಂಬ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇದು ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್. ಅಲ್ಲಿ ನಾನು ಹೋದ ವರ್ಷ ಅಡ್ಮಿಟ್ ಆದಾಗ ಇನ್ ದ ಮಂತ್ ಆಫ್ ಫೆಬ್ರವರಿ, ಅಂದರೆ ಜನವರಿಯಲ್ಲಿ ಅಡ್ಮಿಟ್ ಆದೆ. ಫೆಬ್ರವರಿಯಲ್ಲಿ ನನಗೆ ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಿದ ಮೇಲೆ ಮಾರ್ಚ್ ಏಪ್ರಿಲ್ ರೆಸ್ಟ್ ಮಾಡಿ ಮುಂದೆ ನಾನು ಮನೆಗೆ ಹೋದೆ. ಮುಂದೆ ಬಾಗಲಕೋಟೆ ಹೋಗಿ ಡಾಕ್ಟ್ರ್ ಕೇಳಿದೆ, ಅಶ್ವಿನಿ ಕುಮಾರ್ ಪ್ರಸಾದವ್ರನ್ನ, ನಾನು ಹೊರಡಬಹುದು ಊರಿಗೆ ಅಂದೆ. ಹೋಗಿ ಆರಾಮ್ ಜರ್ನಿ ಮಾಡಿ ಅಂತ ಹೇಳಿದರು. ಅದರ ಆರ್ಟಿಫಿಷಿಯಲ್ ಪಂಪು, ಆರ್ಟಿಫಿಷಿಯಲ್ ಇದೇನು ಹಾರ್ಟ್ ಇದೆಯಲ್ಲ, ಹಾರ್ಟ್ ಬೆಡ್ 3, ಅದರ ಬಗ್ಗೆ ನಮಗೂ ಐಡಿಯಾ ಇಲ್ಲ. ಯಾಕಂದ್ರೆ ಹಾರ್ಟ್ ಅಂದ ಕೂಡಲೇ ಪಂಪ್ ಇದು ಆಗಿರಬೇಕು, ಅಲ್ಲೇ
ಇದನ್ನು ಹಾಕ್ರಿ ಪಂಚರ್ ತೆತ್ತೀವಲ್ಲ ಆ ಟೈಪ್ ಉತ್ತರ ಕರ್ನಾಟಕದಲ್ಲಿ ಸ್ಟಂಟ್ ಹಾಕ್ರಿ ಅಂದು. ಅದು ಬೇಡ, ಇದು ಹೊಸದ ಒಂದು ಆರ್ಟಿಫಿಷಿಯಲ್ ಪಂಪ್ ಹಾಕೋಣ. ನೀವು ಅದನ್ನೆಲ್ಲ ಇದ್ರ ಮಾಡಿದ ಮೇಲೆ ಸ್ವಲ್ಪ ಏನಪ್ಪ ಬ್ಯಾಗ್ ಒಂದು ಹಾಕ್ಕೊಂಡು ಅಡ್ಡಾಡಬೇಕು. ಇನ್ನು ಮೊದಲಿಗೆ ಒಂದು 3 ಕಿಲೋ ಆಯ್ತಂತ ಈಗ 1.5 ಕಿಲೋ ಆಗಿದೆ, ಇನ್ನೂ ಕಡಿಮೆ ಆಗ್ತಿದೆ ಅಂತಂತಾರೆ. ಅದು ಲೆಫ್ಟ್ ದಟ್ ಡಾಕ್ಟರ್. ಅದಕ್ಕೆ ನಾ ಈಗೆಲ್ಲ ಆರಾಮ ಅಡ್ಡಾಡ್ತಿದ್ದೀನಿ, ಎಲ್ಲ ಅಲ್ಲಿ ಹೋಗ್ತೀನಿ, ಫಂಕ್ಷನ್ಗೆ ಹೋಗ್ತೀನಿ. ಐ ಎಮ್ ಎ ಸೋಷಿಯಲ್ ವರ್ಕರ್. ಹಿಂಗಾಗಿ ಎಲ್ಲ ಕೆಲಸದಲ್ಲಿ ಅಟೆಂಡ್ ಮಾಡ್ತೀನಿ. ಯಾವ್ದಾದ್ರು ಮ್ಯಾರೇಜ್ ಇರಲಿ, ಯಾವ್ದಾದ್ರು ನಮ್ಮ ಪೊಲಿಟಿಕಲ್ ಫಂಕ್ಷನ್ ಇರಲಿ, ಆ ಫಂಕ್ಷನ್ನಿಗೆಲ್ಲ ಹೋಗ್ತಿರ್ತೀನಿ. ಈಗೆಲ್ಲ ಇದವಲ್ಲ, ಅವರು ಡಾಕ್ಟ್ರ್ ಹೇಳಿದರು, ಬೇಕಾದ ತಿನ್ನಿರಿ, ಬೇಕಾದ ಊಟ ಮಾಡಿರಿ, ಆರಾಮ ಅಡ್ಡಾಡ್ರಿ ಅಂತಾರೆ. ಅದಕ್ಕೆ ಈ ಸದ್ಯದ ಮಟ್ಟದಲ್ಲಿ ನಾ ಹೇಳಿದ್ನಲ್ಲ, 1ನೇ ಬರ್ತ್ಡೇ ನಂದು 2nd ಬರ್ತ್ಡೇ ಆಚರಣೆ ಮಾಡಿದ್ದಂದ್ರೆ ಸ್ಪರ್ಶ ಹಾಸ್ಪಿಟ್ಲಾಗ ಮಾಡಿದೆ ನಾನು. ಥ್ಯಾಂಕ್ ಯು ವೆರಿ ಧನ್ಯವಾದ.